ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ಯುವ ಮುಖಂಡರ ತಂಡ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೋಲೆ ಕಬ್ಬಲಿಗ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಭರವಸೆಯನ್ನು ನೀಡಿದ್ದರಿಂದಲೇ ಕೋಲೆ ಸಮಾಜದ ಜನರು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿದರು. ಈಗ ಉಮೇಶ್ ಜಾಧವ್ ಅವರಿಗೆ ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಕೆಲವು ನಮ್ಮ ಸಮಾಜದ ಜನರು ದಿಢೀರನೆ ಪ್ರತ್ಯಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 50 ರಿಂದ 60 ವರ್ಷದಿಂದ ಓಟು ಹಾಕಿದ್ದೀರಿ, ಅವರನ್ನು ವಿಚಾರಿಸಿ, ಇವರಿಗೆ ಏನು ಕೇಳುತ್ತೀರಿ ಎನ್ನುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇಂದು ವಾರ್ಡ್ ನಂಬರ್ 26ರ ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರಚಾರವನ್ನು ಕೈಗೊಂಡಿದ್ದೇವೆ. ನಾವು ಎಲ್ಲರೂ ಆರ್.ಕೆ. ಸಾಹೇಬರಿಗೆ ಸಪೋರ್ಟ್ ಮಾಡುತ್ತಾ ಆರ್.ಕೆ. ಸಾಹೇಬರು ಗೆದ್ದು ಬರಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳುತ್ತೇವೆ. ವಾರ್ಡ್ ನಂಬರ್ 26 ಗಂಗಾನಗರ, ಮಣಿಕೇಶ್ವರ ಕಾಲನಿ, ಚೌಡೇಶ್ವರ ಕಾಲನಿ, ಕಾಲ್ಗೇರಿ ಬರುವಂಥ ರಸ್ತೆಯಲ್ಲಿ ಶ್ರೀಮಾನ್ ಆರ್.ಕೆ. ಸಾಹೇಬರು, ರಾಧಾಕೃಷ್ಣ ಸಾಹೇಬರ ಒಂದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂಥ ನಮ್ಮ ರಾಧಾಕೃಷ್ಣ ಸಾಹೇಬರ ಪರವಾಗಿ ನಾವೆಲ್ಲರೂ ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀವಿ. ನಮ್ಗೆ ಈ ಸಲ ಅನ್ನಿಸ್ತದ 1 ಲಕ್ಷ ಲೀಡ್ಲೆ ಅವ್ರು ಜಯಬೇರಿ ಆಗ್ತಾರೆ ಅಂಥೇಳಿ ನಮ್ಮದೆಲ್ಲ ವಾರ್ಡ್ ನಂಬರ್ 26 ನಮ್ಮ ಸರ್ವೆ ಪ್ರಕಾರ ಅನಿಸಿದೆ. ಮತ್ತು ನಾವು ಈಗ ನೋಡ್ಬೋದು, ಮೋದಿಯವರು ಗ್ಯಾರಂಟಿ 15 ಲಕ್ಷ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೆಲ್ಲ ಬೋಗಸ್ ಮಾಡ್ಯಾರ. ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅನ್ನ ಭಾಗ್ಯ ಕೊಟ್ಟಿವಿ, ಕರೆಂಟ್ ಫ್ರೀ ಕೊಟ್ಟಿವಿ, ಆಮೇಲೆ ಬಸ್ ಫ್ರೀ ಕೊಟ್ಟಿವಿ, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿವಿ. ಇವೆಲ್ಲ ನೋಡಿ ಹೆಣ್ಮಕ್ಳರೇ ಕಾಯ್ತಾ ಇದ್ದಾರೆ ಯಾವಾಗ ವೋಟಿಂಗ್ ಬರ್ತದೆ ಅಂತೇಳಿ. ನನಗೆ ಅನ್ಸೋ ಮಟ್ಟಿಗೆ ಹೆಣ್ಮಕ್ಳು ಬಟನ್ ಒತ್ತೋದು ನೋಡಿ ಬಟನೇ ಖರಾಬ್ ಆಗ್ತದೆ ಅನ್ಸತ್ತು ನನಗೆ. ಇದರಲ್ಲಿ ಪ್ರಚಂಡ ಬಹುಮತದಿಂದ ನಮ್ಮ ಆರ್.ಕೆ. ಸಾಹೇಬರು ಆರ್ಸ್ ಬರ್ತಾರೆ ಅಂಥೇಳಿ ನಮ್ಮೆಲ್ಲ ವಿಶ್ವಾಸ ಇದೆ.